ನಾವು ಇವತ್ತು ಕ್ಯಾಂಡಲ್ ಸ್ಟಿಕ್ಸ್ ನ ಈಸಿಯಾಗಿ ಟೈಮ್ ಫ್ರೇಮ್ ಜೊತೆ ಹೆಂಗೆ ಯೂಸ್ ಮಾಡೋದು ಅಂತ ಮಾತಾಡೋಣ. ನಾವು 3 ಮೇಜರ್ ಕ್ಯಾಂಡಲ್ಸ್ ಮೇಲೆ ಫೋಕಸ್ ಮಾಡೋಣ. ಮಾರುಬುಜು, ಡೋಜಿ, ಹ್ಯಾಮರ್. ಈ ಕ್ಯಾಂಡಲ್ ಸ್ಟಿಕ್ಸ್ ನ ಟೈಮ್ ಫ್ರೇಮ್ ಜೊತೆ ಕಂಬೈನ್ ಮಾಡಿ ನೋಡಿದ್ರೆ ನಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ನಾವು ನಮ್ಮ ಅಕ್ಯುರಸಿ ಬಿಲ್ಡ್ ಮಾಡ್ಕೋಬಹುದು ಅಂಡ್ ವಿನ್ನಿಂಗ್ ಪ್ರಾಬಬಿಲಿಟಿ ಜಾಸ್ತಿ ಆಗುತ್ತೆ. ನಾವು 3 ಟೈಮ್ ಫ್ರೇಮ್ ಜೊತೆ ಕಂಬೈನ್ ಮಾಡಿ ಅನಾಲಿಸಿಸ್ ಮಾಡಬೇಕು. 4 ಅವರ್, 1 ಅವರ್, 15 ಮಿನಿಟ್, 5 ಮಿನಿಟ್ಸ್. ಸೊ ನಾವು 4 ಅವರ್ಸ್ ಅಲ್ಲಿ ಡೈರೆಕ್ಷನ್, ಕೀ ಲೆವೆಲ್ಸ್ ಮತ್ತೆ ರೆಸಿಸ್ಟೆನ್ಸ್, ಸಪೋರ್ಟ್ ನ ಮಾರ್ಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. 1 ಅವರ್ ಅಲ್ಲಿ ಟ್ರೆಂಡ್, ಬ್ರೇಕ್ಔಟ್ ಆರ್ ರಿವರ್ಸಲ್, ಈ ಮೂರನ್ನು ಕಂಡುಹಿಡಿಯೋಕ್ಕೋಸ್ಕರ ಹೆಲ್ಪ್ ಆಗುತ್ತೆ. ಅಂಡ್ 15 ಮಿನಿಟ್ಸ್ ಮತ್ತೆ 5 ಮಿನಿಟ್ಸ್ ಅಲ್ಲಿ ಕನ್ಫರ್ಮೇಶನ್. ನಾವು ಎಂಟ್ರಿ ಎಲ್ಲಿ ತಗೋಬೇಕು, ರಿಸ್ಕ್ ಎಷ್ಟು ಇಡಬೇಕು ಅಂತ ಗೊತ್ತಾಗುತ್ತೆ. ನಾವು ಕ್ಯಾಂಡಲ್ ಸ್ಟಿಕ್ ಮತ್ತೆ ಟೈಮ್ ಫ್ರೇಮ್ ಎರಡು ಕಂಬೈನ್ ಮಾಡಿ ಹೇಗೆ ಅನಾಲಿಸಿಸ್ ಮಾಡೋದು ಅಂತ ಎಕ್ಸಾಂಪಲ್ ತಗೋಣ. ಇದು ಒಂದು ಬಹಳ ಇಂಪಾರ್ಟೆಂಟ್ ಥಿಂಗ್, ಎಲ್ಲಾ ಟ್ರೇಡರ್ಸ್ ಗೊತ್ತಿರಬೇಕು. ಯಾಕೆ ಈ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಇಂಪಾರ್ಟೆಂಟ್ ಅಂತ. ನಿಮಗೆ ಇದು ಕೀ ಲೆವೆಲ್ ಫೈಂಡ್ ಔಟ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ವಿನ್ನಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಸೊ ಈಗ ಒಂದು ಎಕ್ಸಾಂಪಲ್ ನೋಡೋಣ. ಸೊ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ, ಯಾಕಂದ್ರೆ ಪ್ರೈಸ್ ಇಷ್ಟು ಲೆವೆಲ್ ಮೇಲೆ ಹೋಗಿ ರಿವರ್ಸ್ ಆಗಿದೆ. ಸೊ ಈ ರಿವರ್ಸ್ ಆಗಿರೋ ಪಾಯಿಂಟ್ ಅಲ್ಲಿ ರೆಸಿಸ್ಟೆನ್ಸ್ ಫಾರ್ಮ್ ಆಗುತ್ತೆ. ಮತ್ ಏನಾದ್ರೂ ಪ್ರೈಸ್ ಈ ಲೆವೆಲ್ ಗೆ ಹಿಟ್ ಆದ್ರೆ ತುಂಬಾ ಚಾನ್ಸಸ್ ಇರುತ್ತೆ ಮತ್ತೆ ಮಾರ್ಕೆಟ್ ರಿವರ್ಸ್ ಆಗೋಕೆ. ತುಂಬಾ ಜನ ಟ್ರೇಡರ್ಸ್ ಮಾಡೋ ಮಿಸ್ಟೇಕ್ ಏನಂದ್ರೆ ಅವರು ಚಾರ್ಟ್ ಮೇಲೆ ತುಂಬಾ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಂಡು ಟ್ರೇಡ್ ಮಾಡುವಾಗ ಕನ್ಫ್ಯೂಸ್ ಆಗ್ತಾರೆ. ಯಾಕೆ ತುಂಬಾ ಜನ ಈ ತಪ್ಪು ಮಾಡ್ತಾರೆ? ಯಾಕಂದ್ರೆ ಅವರಿಗೆ ಹೇಗೆ ಮಾರ್ಕ್ ಮಾಡೋದು ಅಂತ ಗೊತ್ತಿರೋದಿಲ್ಲ. ಸೊ ಬನ್ನಿ ಕಲಿಯೋಣ. ಸೊ ಈಗ ಸಪೋರ್ಟ್ ಬ್ರೇಕ್ ಆಗಿ ಪ್ರೈಸ್ ಸಪೋರ್ಟ್ ಕೆಳಗೆ ಸಸ್ಟೈನ್ ಆದ್ರೆ ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ರೀತಿ ಪ್ರೈಸ್ ರೆಸಿಸ್ಟೆನ್ಸ್ ಬ್ರೇಕ್ ಆಗಿ ಸಸ್ಟೈನ್ ಆದಾಗ ರೆಸಿಸ್ಟೆನ್ಸ್ ಸಪೋರ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಮಲ್ಟಿಪಲ್ ರಿಜೆಕ್ಷನ್. ಇದರಲ್ಲಿ ಪ್ರೈಸ್ ಕೀ ಲೆವೆಲ್ಸ್ ನ ಟೆಸ್ಟ್ ಮಾಡುತ್ತೆ. ಸಪೋರ್ಟ್ ಆಗಿರ್ಲಿ, ರೆಸಿಸ್ಟೆನ್ಸ್ ಆಗಿರ್ಲಿ, ಮಲ್ಟಿಪಲ್ ಟೈಮ್ಸ್ ಅದನ್ನ ಟಚ್ ಮಾಡಿ ಬರುತ್ತೆ. ಸೊ ರೆಸಿಸ್ಟೆನ್ಸ್ ಕಡೆ ಹೋಗಿ ಮಲ್ಟಿಪಲ್ ಟೈಮ್ಸ್ ರಿಜೆಕ್ಟ್ ಆದಾಗ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಇದೆ ಅಂತ ಅರ್ಥ. ಅದೇ ಸಪೋರ್ಟ್ ಹತ್ರ ಬಂದು ಮಲ್ಟಿಪಲ್ ಟೈಮ್ಸ್ ರಿಜೆಕ್ಟ್ ಆದಾಗ ಬೈಯಿಂಗ್ ಪ್ರೆಷರ್ ಇದೆ ಅಂತ ಅರ್ಥ. ಸೊ ಇಲ್ಲಿ ತನಕ 4 ಅವರ್, 1 ಅವರ್, 15 ಮಿನಿಟ್ಸ್ ಅಲ್ಲಿ ಹೆಂಗೆ ಅನಾಲಿಸಿಸ್ ಮಾಡಿ ಎಂಟ್ರಿ ಮಾಡೋದು ಅಂತ ಕಲ್ತಿದೀವಿ. ಸೊ ಈಗ ಅದೇ 4 ಅವರ್, 1 ಅವರ್ ಅಂಡ್ 15 ಮಿನಿಟ್ಸ್ ಅಲ್ಲಿ ಯಾವ ತರ ಸ್ವಿಂಗ್ ಟ್ರೇಡ್ ಮಾಡಬಹುದು ಅಂತ ನೋಡೋಣ. ಸೊ ಈಗ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ 2 ಸ್ಟಾಕ್ ಎಕ್ಸಾಂಪಲ್ ತಗೊಂಡು, ಅಪ್ ಟ್ರೆಂಡ್ ಮತ್ತು ಡೌನ್ ಟ್ರೆಂಡ್ ಸ್ಟಾಕ್ಸ್ ನ ಎಕ್ಸಾಂಪಲ್ ತಗೊಂಡು ಹೆಂಗೆ ನಿಫ್ಟಿ ಜೊತೆ ಅಲೈನ್ ಮಾಡ್ಕೊಂಡು ಟೈಮ್ ಫ್ರೇಮ್ ಮೇಲೆ ಹೆಂಗ್ ಅನಾಲಿಸಿಸ್ ಮಾಡೋದು ಅಂತ ನೋಡೋಣ. ಸೊ ಲೂರೂಸ್ ಲ್ಯಾಬ್ಸ್ ನ ಬುಲ್ಲಿಶ್ ಸೈಡ್ ಗೆ ಒಂದು ಎಕ್ಸಾಂಪಲ್ ತಗೊಂಡ 27 ಜೂನ್. ಸೊ ಈ ಸ್ಟಾಕ್ ಒಂದು ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡ್ತಿದೆ 26 ಜೂನ್ ಅಲ್ಲಿ. ಸೊ ಅದೇ ರೀತಿ ನಿಫ್ಟಿ ಅಂದ್ರೆ ಬ್ರಾಡರ್ ಮಾರ್ಕೆಟ್ ನ ನೋಡಿದ್ರೆ ಅದನ್ನು ಅಪ್ ಟ್ರೆಂಡ್ ಅಲ್ಲಿ ಇದೆ. ಸೊ 1 ತಿಂಗಳಿಂದನೂ ಅಪ್ ಟ್ರೆಂಡ್ ಅಲ್ಲಿ ಇದೆ ಅದು. ನಾವು 2 ಅಲೈನ್ ಅಂದ್ರೆ ಕನ್ಫರ್ಮೇಶನ್ ಏನ್ ಸಿಕ್ತು, ನಿಫ್ಟಿ ಕೂಡ ಅಪ್ ಟ್ರೆಂಡ್ ಅಲ್ಲಿ ಇದೆ. ಸೊ ಈ ಸ್ಟಾಕ್ ಕೂಡ ಮೇಜರ್ ರೆಸಿಸ್ಟೆನ್ಸ್ ಹತ್ರ ಟ್ರೇಡ್ ಮಾಡ್ತಾ ಇದೆ. ಸೊ ನಾವು ನಿಫ್ಟಿ ಜೊತೆ ಅಲೈನ್ ಮಾಡಿದ್ರೆ ನಮಗೆ ಚೆನ್ನಾಗಿ ಮೂವ್ ಕ್ಯಾಪ್ಚರ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ನಮಗೆ 2 ಕನ್ಫರ್ಮೇಶನ್ ಸಿಕ್ತು. ನಿಫ್ಟಿ ರೆಸಿಸ್ಟೆನ್ಸ್ ಬ್ರೇಕ್ ಮಾಡ್ತಿತ್ತು ಮತ್ತೆ ಅಪ್ ಟ್ರೆಂಡ್ ಅಲ್ಲಿ ಇತ್ತು. ಅದೇ ತರ ಸ್ಟಾಕ್ ಕೂಡ ರೆಸಿಸ್ಟೆನ್ಸ್ ಬ್ರೇಕ್ ಮಾಡ್ತಿತ್ತು. ಸೊ ಈ ವಿಡಿಯೋದಲ್ಲಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಹೇಗೆ ಮಾರ್ಕ್ ಮಾಡೋದು ಅಂತ ನೋಡಿದ್ವಿ. ಅದೇ ರೀತಿ ಟೈಮ್ ಫ್ರೇಮ್ ಮತ್ತೆ ಕ್ಯಾಂಡಲ್ಸ್ ಜೊತೆ ಹೇಗೆ ಟ್ರೇಡ್ ಮಾಡೋದು ಅಂತ ನೋಡಿದ್ವಿ. ಸೊ ನಿಮಗೇನಾದ್ರೂ ಡೈಲಿ ಮಾರ್ಕೆಟ್ ಅನಾಲಿಸಿಸ್ ಬೇಕಿದ್ರೆ ಟೆಲಿಗ್ರಾಮ್ ಜಾಯಿನ್ ಆಗಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಟ್ರೆಂಡ್ ಲೈನ್ ಬಗ್ಗೆ ಚೆಕ್ಔಟ್ ಮಾಡಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.